ಪ್ರೀತಿಯ ದೇವಜನರೇ, ಈ ಬೆಳಗಿನ ಜಾವದಲ್ಲಿ ದೇವರು ಒಂದು ವಾಕ್ಯವನ್ನು ಓದಲು ಪ್ರಾರ್ಥಿಸಲು ನಿಮ್ಮೊಂದಿಗೆ ಅದನ್ನು ಹಂಚಿಕೊಳ್ಳಲು ಒಂದು ಸೌಭಾಗ್ಯವನ್ನು ಕೊಟ್ಟಿದ್ದಕ್ಕಾಗಿ ನಾನು ದೇವರಿಗೆ ಕೋಟ್ಯಾನುಕೋಟಿ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ಈ ವಾಕ್ಯಗಳು ಪ್ರತಿದಿನವೂ ಅನೇಕರಿಗೆ ಶೇರ್ ಮಾಡುವ ಮುಖಾಂತರ ದೇವರ ಸುವಾರ್ತೆಯಲ್ಲಿ ನೀವು ಕೂಡ ಪಾಲುದಾರರಾಗಬೇಕು. ಏಕೆಂದರೆ ದೇವರು ನಮಗೆ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ದೇವರ ವಾಕ್ಯವನ್ನು ಇತರರಿಗೆ ತಿಳಿಸುವುದು ಮತ್ತು ಇತರರಿಗಾಗಿ ಪ್ರಾರ್ಥಿಸುವ ಒಂದು ಸೌಭಾಗ್ಯ, ಜವಾಬ್ದಾರಿ ದೇವರು ನಮಗೆ ಕೊಟ್ಟಿದ್ದಾರೆ ಎಂಬಂಥ ಹೃದಯ ನಮ್ಮಲ್ಲಿರಬೇಕು. ಆಗ ದೇವರು ನಮ್ಮೊಂದಿಗೆ ಮಾತನಾಡುತ್ತಾರೆ ಎಂಬಂಥ ನಂಬಿಕೆಯಲ್ಲಿ ನಾವು ಜೀವಿಸುವರಾಗಬೇಕು. ಇದನ್ನು ನಾನು ಆಯ್ದುಕೊಂಡಂಥ ವಚನ ಭಾಗ ಕೀರ್ತನೆಗಳು ಬರೆದ ಪುಸ್ತಕ 51ನೇ ಅಧ್ಯಾಯ 10ನೇ ವಚನವಾಗಿದೆ. ಕೀರ್ತನೆ 51 ಸಂಪೂರ್ಣವಾಗಿ ಓದಿ ನಾವು ಅರ್ಥ ಮಾಡಿಕೊಳ್ಳಬೇಕು. ಆದರೆ ನಾನು ಈ 51ನೇ ಅಧ್ಯಾಯ 10ನೇ ವಚನವನ್ನು ಇದನ್ನು ಆರಿಸಿಕೊಂಡಿದ್ದೇನೆ. ಈ ವಾಕ್ಯವು ಈ ರೀತಿಯಾಗಿ ಹೇಳುತ್ತದೆ: ಶುದ್ಧ ಹೃದಯವನ್ನು ದೇವ ನಿರ್ಮಿಸುವ ಅಂತರಂಗವನ್ನು ಚೇತನಗೊಳಿಸು ಎಂಬುದಾಗಿ ಈ ವಾಕ್ಯ ಹೇಳುತ್ತದೆ. ಪ್ರೀತಿಯಲ್ಲಿ ನನ್ನ ಒಲವಿನ ಸಹೋದರ ಸಹೋದರಿಗೆ, ಈ ದಿನ ದೇವರು ಈ ವಾಕ್ಯವನ್ನು ಕೊಟ್ಟಿದ್ದಾರೆ. ನಮ್ಮ ಹೊರಗಿನ ಜೀವನ ಮಾತ್ರವಲ್ಲ, ನಮ್ಮ ಅಂತರಂಗವನ್ನು ಶುದ್ಧೀಕರಿಸಲು ದೇವರು ನಮಗೆ ಬಯಸುತ್ತಾರೆ ಎಂಬಂಥ ವಾಕ್ಯ ಇದಾಗಿದೆ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು. ಶುದ್ಧ ಹೃದಯದಿಂದ ದೇವರನ್ನು ಪ್ರೀತಿಸಬೇಕು, ಸತ್ಯ ಮತ್ತು ನೀತಿ ಮಾರ್ಗಗಳಲ್ಲಿ ನಡೆಯಬೇಕು. ನಮ್ಮ ಹೃದಯಗಳು ತಪ್ಪುಗಳು ಅಥವಾ ದುರ್ಬಲತೆಗಳಿದ್ದರೆ ದೇವರ ಮುಂದೆ ಅದನ್ನು ನಾವು ಒಪ್ಪಿಕೊಳ್ಳಬೇಕು. ದೇವರು ಯಾವುದೇ ತಪ್ಪುಗಳಿದ್ದರೂ ಕ್ಷಮಿಸಲು, ನಮ್ಮನ್ನು ಕ್ಷಮಿಸಿ ನಡೆಸಲು ದೇವರು ಸಿದ್ಧರಿದ್ದಾರೆ. ದೇವರೇ, ನನ್ನ ಹೃದಯವನ್ನು ಶುದ್ಧಪಡಿಸು, ನನ್ನ ಅಂತರಂಗವನ್ನು ನವೀಕರಿಸು ಎಂದು ಹೇಳೋಣ. ಈ ವಾಕ್ಯವನ್ನು ಓದಿಕೊಂಡು ಪ್ರತಿದಿನ ದೇವರ ಶುದ್ಧ ಹೃದಯವನ್ನು ಕೊಟ್ಟು ನವೀಕರಿಸಿ ಆತ್ಮದಿಂದ ನಮ್ಮನ್ನು ಬಲಪಡಿಸಲಿ ಎಂಬುದಾಗಿ ದೇವರಲ್ಲಿ ಬೇಡಿಕೊಳ್ಳೋಣ. ಆಮೇನ್.